ಗೆಲ್ತೀನಿ. ಇದೊಂದು ಟಾಸ್ಕ್ ಆಗ ನಿನ್ನ ಗೆಳೆಯನ್ನ ನೀರಲ್ಲಿ ಮುಳುಗ್ಸಕ್ ಬಿಡಬೇಡ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಮನೆಯಲ್ಲಿ ಟಿಕೆಟ್ ಟು ಫಿನಾಲೆ ಆಟ ಜೋರಾಗಿ ನಡೀತಾ ಇದೆ. ನಾನು ಎನ್ನುತ್ತಲೇ ವೈಯಕ್ತಿಕವಾಗಿ ಆಟವನ್ನ ಎಲ್ಲಾ ಸ್ಪರ್ಧಿಗಳು ಆಡಲು ಶುರು ಮಾಡಿದ್ದಾರೆ. ನಿನ್ನೆಯ ಆಟದಲ್ಲಿ ತಂಡವಾಗಿ ಟಾಸ್ಕ್ನಲ್ಲಿ ಸೋತ ಕಾರಣ ಧನ್ರಾಜ್, ಗೌತಮಿ, ಮಂಜು, ಚೈತ್ರ ಅವರ ಪೈಕಿ ಒಬ್ಬರನ್ನ ಫಿನಾಲೆ ಓಟದಿಂದ ಹೊರಗೆ ಇಡಬೇಕಿತ್ತು. ಇದರಲ್ಲಿ ಧನ್ರಾಜ್, ಗೌತಮಿ, ಮಂಜು ಅವರು ಚೈತ್ರ ಅವರನ್ನ ಹೊರಗೆ ಇಟ್ಟಿದ್ರು. ಗೌತಮಿ, ಮಂಜು ಹಾಗೂ ಧನ್ರಾಜ್ ಅವರ ತಂಡ ಮತ್ತೆ ಟಾಸ್ಕ್ ನಲ್ಲಿದ್ರು. ಈ ಪೈಕಿ ಮತ್ತೊಬ್ಬರನ್ನ ತಂಡದಿಂದ ಹೊರಗೆ ಇಡಬೇಕೆಂದು ಬಿಗ್ ಬಾಸ್ ಹೇಳಿದ್ರು. ಅದರಂತೆ ಧನ್ರಾಜ್ ಅವರನ್ನ ಮಂಜು, ಗೌತಮಿ ಹೊರಗಿಟ್ಟಿದ್ರು. ಇನ್ನು ಮೊದಲ 3 ವಾರ ಹಿಂಜರಿತಿದ್ರು ಎಂದು ಗೌತಮಿ ಅವರು ರೀಸನ್ ಕೊಟ್ಟರು. ಇದಕ್ಕೆ ರಜತ್ ಅವರು ಫಸ್ಟ್ 3 ವಾರ ಯಾಕೆ ಚೆನ್ನಾಗಿ ಆಡಿಲ್ಲ ಧನ್ರಾಜ್ ಎಂದು ಧನ್ರಾಜ್ ಬಳಿಯೇ ಕೇಳಿದ್ರು. ಇದಾದ ಬಳಿಕ ವ್ಯಂಗ್ಯವಾಗಿ ಧನ್ರಾಜ್ ಗೌತಮಿಗಿಂತ ವೀಕ್ ಎಂದು ಪ್ರಶ್ನೆ ಮಾಡಿದ್ರು. ಇದರಿಂದ ಕುಗ್ಗಿ ಹೋದ ಧನ್ರಾಜ್ ಅವರನ್ನ ಹನುಮಂತು ಅವರು ಸಮಾಧಾನ ಪಡಿಸಿದ್ದಾರೆ. ಇನ್ನು ಗೌತಮಿ, ಮಂಜು ಅವರ ಪ್ಲಾನ್ ಅನ್ನ ನೋಡಿ ಉಳಿದ ಸ್ಪರ್ಧಿಗಳು ನಕ್ಕಿದ್ದಾರೆ. ಹೀಗೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಂದು ಟಾಸ್ಕ್ ಕೂಡ ಶುರುವಾಗಿದೆ. ಈ ಟಾಸ್ಕ್ ಕೂಡ ಅಷ್ಟೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಅಷ್ಟೇ ಕಠಿಣವಾಗಿ ಕೂಡ ಇದೆ. ಈ ಟಾಸ್ಕ್ ಏನಪ್ಪಾ ಅಂತಂದ್ರೆ, ಒಬ್ಬೊಬ್ಬ ಸದಸ್ಯರು ಪ್ರತ್ಯೇಕ ಪೆಟ್ಟಿಗೆಯಲ್ಲಿ ಮಲಗಬೇಕು. ಪೆಟ್ಟಿಗೆಯಲ್ಲಿ ಮಲಗಿದ ಬಳಿಕ ನೀರು ತುಂಬುತ್ತಿರ್ತದೆ. ಮತ್ತೊಬ್ಬ ಸ್ಪರ್ಧಿ ನೀರು ಖಾಲಿ ಮಾಡಬೇಕು. ಇನ್ನು ಆ ಕಡೆಯಿಂದ ಮಂಜು ಅವರು ಬದುಕ್ತೀನಿ, ಸಾಯಲ್ಲ, ಗೆಲ್ತೀನಿ ಎಂದು ಸವಾಲು ಸ್ವೀಕರಿಸಿ ನೀರು ತುಂಬಿದ ಪೆಟ್ಟಿಗೆಯೊಳಗೆ ಹೋಗಿದ್ದಾರೆ. ಮಂಜು ಅವರ ಪೆಟ್ಟಿಗೆ ಬಹುತೇಕ ನೀರಿನಿಂದ ಫುಲ್ ಆಗುತ್ತೆ. ಆದರೂ ಮಂಜು ಹೋರಾಟವನ್ನ ಮುಂದುವರಿಸಿದ್ದಾರೆ. ಇದೊಂದು ಟಾಸ್ಕ್ನಲ್ಲಿ ನಿನ್ನ ಗೆಳೆಯನನ್ನ ನೇರವಾಗಿ ಸಪೋರ್ಟ್ ಮಾಡು ಎಂದು ಗೌತಮಿ ಬಳಿ ಮಂಜು ಅವರು ಕೇಳಿಕೊಂಡಿದ್ದಾರೆ. ಮತ್ತೊಂದು ಪೆಟ್ಟಿಗೆಯಲ್ಲಿ ಮೋಕ್ಷಿತ ಮಲಗಿದ್ದು ಭವ್ಯ ಅವರು ನೀರು ಖಾಲಿ ಮಾಡಿದ್ದಾರೆ. ಹೀಗೆ ಗೌತಮಿ ಹಾಗೂ ಭವ್ಯ ಅವರು ನೀರು ಖಾಲಿ ಮಾಡುತ್ತಲೇ ಸುಸ್ತಾಗಿದ್ದಾರೆ. ಹಾಗೆ ಪೆಟ್ಟಿಗೆಯಿಂದ ಯಾರು ಸುರಕ್ಷಿತವಾಗಿ ವಾಪಸ್ಸು ಬರ್ತಾರೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ಕಾದು ನೋಡಬೇಕು.